ನಮಸ್ಕಾರ ಸ್ನೇಹಿತರೆ. ನಮ್ಮ ಕಾನೂನಿನಾಗ ಒಂದು ಮಾತೈತಿ ನೋಡ್ರಿ, 100 ಮಂದಿ ಅಪರಾಧಿಗಳು ತಪ್ಪಿಸಿಕೊಂಡ್ರು ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಅನ್ಯಾಯ ಆಗಬಾರ್ದು ಅಂತ. ಆದ್ರೆ ಇಡೀ ರಾಜ್ಯವನ್ನೇ ನಡುಗಿಸಿದ ರೇಣುಕಾಸ್ವಾಮಿ ಕೊಲೆ ಕೇಸ್ ಐತಲ್ಲ, ಈಗ ಇದ್ರಾಗ ಒಂದು ವಿಚಿತ್ರ ತಿರುವು ಸಿಕ್ಕೈತಿ. ಪೊಲೀಸರು ಕೊಟ್ಟರು ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ನೋಡಿ ನಾವೆಲ್ಲ ದರ್ಶನ್ ಅಂಡ್ ಗ್ಯಾಂಗ್ ಕತೆ ಮುಗೀತ್ ಅನ್ಕೊಂಡಿದ್ವಿ. ಆದ್ರೆ ಈಗ ಒಂದು ದೊಡ್ಡ ಪ್ರಶ್ನೆ ಇದೈತಿ, ಪೊಲೀಸರು ತೋರಿಸೋ ಸಾಕ್ಷಿಗಳೆಲ್ಲ ನಿಜಾನ ಅಥವಾ ಅವರೇ ಕುಂತು ಬರೆದ ಒಂದು ದೊಡ್ಡ ನಾಟಕನ? ಕೋರ್ಟ್ನಾಗ ಲಾಯರ್ ಒಬ್ರು ಅಂತದೊಂದು ಪಾಯಿಂಟ್ ಎತ್ತಿದ್ದಾರೆ. ತನಿಖಾ ತಂಡಕ್ಕೆ ಮೈಯಾಗ ಬೇವರು ಇಳಿದು ಬಿಟ್ಟೈತಿ. ಪೊಲೀಸರು ಮಹಾಜರು ಮಾಡಿದ ಜಾಗನೇ ಇಲ್ಲ ಅಂತಾರ ಅವರು. ಅಚಾನಕ್ ಆದ ತಪ್ಪು ಅಥವಾ ಯಾರನ್ನು ಉಳಿಸಾಕ ಅಥವಾ ಶಿಕ್ಷಕ್ ಮಾಡಿರೋ ದೊಡ್ಡ ಮೋಸಾನೋ? ನಾವೆಲ್ಲ ಕಣ್ಣಾರ ನೋಡಿ ನಂಬಿರೋ ಈ ಸುದ್ದಿಗಳ ಹಿಂದ ಪೊಲೀಸರೇ ಒಂದು ಭಾರಿ ದೊಡ್ಡ ಸ್ಕ್ರಿಪ್ಟ್ ಬರೆದು ಬಿಟ್ಟಾರ ಏನೋ. ಬರ್ರಿ ಇವತ್ತಿನ ವಿಡಿಯೋದಾಗ ಈ ಕೇಸ್ನ ಆಳಕ್ಕೆ ಇಳಿಯೋನು. ಆ ಫೋಟೋಗಳು, ಆ ಠಾಣೆಯ ಟೇಲ್ಸ್ಗಳು ಅಷ್ಟೇ ಅಲ್ಲ, ಆ ತನಿಖಾಧಿಕಾರಿ ಮೇಲೆ ಬಂದಿರೋ ಗಂಭೀರ ಆರೋಪಗಳೇನು ಅಂತ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ಸತ್ಯ ಏನು ಅಂತ ನೀವೇ ಡಿಸೈಡ್ ಮಾಡ್ರಿ. ನೋಡ್ರಿ ಸ್ನೇಹಿತರೆ, ಈ ಕೇಸ್ ಶುರುವಾಗಿದ್ದು ಜೂನ್ 2024ರಾಗ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆಯ್ತಲ್ಲ, ನಟ ದರ್ಶನ್ ಸೇರಿ 17 ಮಂದಿ ಸೇಲ್ ಪಾಲಾದ್ರು. ಪೊಲೀಸರು ರಾತ್ರಿ ಹಗಲು ಅಡ್ಡಾಡಿ ಎವಿಡೆನ್ಸ್ ರೆಡಿ ಮಾಡಿದ್ರು. ಆದ್ರೆ ಕಾನೂನಾಗ ಒಂದು ನಿಯಮ ಐತಿ, ಅದಕ್ಕ ಮಹಜರು ಅಂತಾರ. ಅಂದ್ರ ಆರೋಪಗಳಿಂದ ಏನಾದ್ರು ಮೊಬೈಲ್ ಅಥವಾ ವಸ್ತು ಸಿಕ್ಕಾಗ ಅದನ್ನ ಪಂಚರ ಎದುರಿಗೆ ಎಲ್ಲಿ ಸಿಕ್ತು ಅಂತ ತೋರಿಸಿ ಬರೆದಿಟ್ಕೊಳ್ಬೇಕು. ಈ ಕೇಸ್ನಾಗ ಜೂನ್ 11ಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಾಗ 8 ಮೊಬೈಲ್ ಫೋನ್ಗಳನ್ನ ಜಪ್ತಿ ಮಾಡಿದ್ದೀವಿ ಅಂತ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ರಿಪೋರ್ಟ್ ಕೊಟ್ಟಿದ್ರು. ನೋಡ್ರಿ, ಸಣ್ಣ ಪುಟ್ಟ ಕೇಸ್ನಾಗ ಏನೋ ತಪ್ಪ ಆಗ್ಬೋದು, ಆದ್ರ ಇಂಥ ದೊಡ್ಡ ಕೇಸ್ನಾಗ ಆಗಿರೋದು ಸಣ್ಣ ತಪ್ಪಲ್ರಿ. ಇದು ಇಡೀ ತನಿಖೆ ನೈತಿಕತೆಯನ್ನ ಪ್ರಶ್ನೆ ಮಾಡೈತಿ. ಯಾಕಂದ್ರೆ ಲಾಯರ್ ಸುಧನ್ವ ಅವರು ಹೇಳೋ ಪ್ರಕಾರ ಪೊಲೀಸರು ಕೋರ್ಟ್ಗೆ ಕೊಟ್ಟಿರೋ ಫೋಟೋದಾಗ ಇರೋ ಜಾಗಕ್ಕೂ ಅಸಲಿ ಪೊಲೀಸ್ ಸ್ಟೇಷನ್ಗೂ ಏನೂ ಸಂಬಂಧ ಇಲ್ಲ ಅಂತ. ಈಗ ಅಸಲಿ ಮ್ಯಾಟರ್ ಕೇಳ್ರಿ. ಈ ಸ್ಕ್ರೀನ್ ಮೇಲೆ ಇರೋ 2 ಫೋಟೋಗಳನ್ನ ಗಮ್ಮತ್ತಾಗಿ ನೋಡ್ರಿ. ಲಾಯರ್ ಸುಧನ್ವ ಅವರು ಕೋರ್ಟ್ನಾಗ ಮಂಡಿಸಿದ ವಾದ ಏನನ್ನೋದು ಹೇಳ್ತೀನಿ ಕೇಳ್ರಿ. ಮೊದಲನೇದು ಟೈಲ್ಸ್. ಪೊಲೀಸರು ಕೊಟ್ಟ ಫೋಟೋದಾಗ ಮಿರರ್ ತರ ಹೊಳೆಯೋ ಬಿಳಿ ಬಣ್ಣದ ಮಾಡರ್ನ್ ಟೈಲ್ಸ್ ಅದಾವು. ಆದ್ರೆ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಹಳೆ ಬಿಲ್ಡಿಂಗ್ ನಾಗ ಹಳೆ ಟೈಲ್ಸ್ ಅದಾವು, ಅವೆಲ್ಲ ಮಬ್ ಹಿಡ್ದಾವು. ಅಂದ್ಮೇಲೆ ಪೊಲೀಸರ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಫೋಟೋ ತೆಗೆದಿದ್ದು ಯಾವ ಜಾಗದಾಗ? ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತೇನ್ರಿ? ಕಾನೂನಿನಾಗ ಚೈನ್ ಆಫ್ ಕಸ್ಟಡಿ ಅಂತಾರ. ಅಂದ್ರೆ ಸಾಕ್ಷಿ ಸಿಕ್ಕಿದಾಗಿನಿಂದ ಅದು ಕೋರ್ಟ್ ತಲುಪೋವರೆಗೂ ಎಲ್ಲೂ ಮಿಸ್ ಆಗಬಾರ್ದು. ಈಗ ಮಹಜರು ಮಾಡಿದ ಜಾಗನೇ ಸುಳ್ಳು ಆದ್ಮೇಲೆ ಆ ಮೊಬೈಲ್ ಸಿಕ್ಕ ಎವಿಡೆನ್ಸ್ಗಳಿಗೆ ಕೌಡೆ ಕಾಸಿನ ಕಿಮ್ಮತ್ ಇರೋದಿಲ್ಲ. ಕೋರ್ಟ್ನಾಗ ಇವನ್ನೆಲ್ಲ ರಿಜೆಕ್ಟ್ ಮಾಡೋ ಚಾನ್ಸ್ 90% ಐತಿ. ಸ್ವಲ್ಪ ವಿಚಾರ ಮಾಡ್ರಿ. ಪೊಲೀಸರು ಇದನ್ನ ಗಡಿಬಿಡಿಯಾಗ ಅದು ಸಣ್ಣ ತಪ್ಪ ಅನ್ಬಹುದು, ಆದ್ರ ಮರ್ಡರ್ ಕೇಸ್ನಾಗ ಇಂತ ದೊಡ್ಡ ಹಾದಿ ತಪ್ಪಿಸೋ ಕೆಲಸ ಮರ್ಡರ್ ಕೇಸ್ನಾಗ ಇಂತ ದೊಡ್ಡ ಹಾದಿ ತಪ್ಪಿಸೋ ಕೆಲಸ ಆದ್ರ ಅದ್ರ ಡೈರೆಕ್ಟ್ ಲಾಭ ಸಿಗೋದು ಆರೋಪಿಗಳು ಯಾವ್ದಲ್ರಿ? ಅಂದ್ರೆ ಅಪರಾಧ ಮಾಡಿದ್ರು ತಾಂತ್ರಿಕ ಕಾರಣಗಳಿಂದ ಅವ್ರು ಹೊರಗೆ ಬರೋಕೆ ಪೊಲೀಸರು ದಾರಿ ಮಾಡ್ಕೊಟ್ಟಂಗ ಆಯ್ತು. ಈಗ ಮ್ಯಾಟರ್ ಎಷ್ಟು ಕೆಟ್ಟದಾಗೈತಿ ಅಂದ್ರ ಸ್ವತಃ ತನಿಖಾಧಿಕಾರಿ ಗಿರೀಶ್ ನಾಯಕ್ ಅವರನ್ನ ಈ ಕೇಸ್ನಾಗ 18ನೇ ಆರೋಪಿ ಮಾಡ್ಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗೈತಿ. ಸುಸಾಕ್ಷಿ ಸೃಷ್ಟಿಸೋದು ಎಷ್ಟು ದೊಡ್ಡ ಅಪರಾಧ ಅಂದ್ರ ಇದಕ್ ಜೀವಾವಧಿ ಶಿಕ್ಷೆ ಆಗೋ ಚಾನ್ಸ್ ಇರ್ತೈತಿ. ಇಲ್ಲಿರೋ ಉಲ್ಟಾ ಸೀದಾ ಮ್ಯಾಟರ್ ನೋಡ್ರಿ. ನ್ಯಾಯ ಕೊಡ್ಸ್ಬೇಕಾದ ಪೊಲೀಸರ ಸಾಕ್ಷಿ ತಿದ್ದೋಕ್ ಹೋದ್ರ ಜನ ಯಾರು ನಂಬಬೇಕು? ಇವತ್ತು ಕೋರ್ಟ್ ಒಂದು ಆರ್ಡರ್ ಮಾಡೈತಿ, ಕಾಮಾಕ್ಷಿಪಾಳ್ಯ ಸ್ಟೇಷನ್ ನ CCTV ಫುಟೇಜ್ ಪ್ರಿಸರ್ವ್ ಮಾಡ್ರಿ ಅಂತ. ಯಾಕೆ ಹಂಗ್ ಕೊಡ್ತು? ಎಲ್ಲಾ ಪೊಲೀಸರು ರಾತ್ರಿ ಸ್ಟೇಷನ್ ಟೈಲ್ಸ್ ಅನ್ನ ಕಿತ್ತಾಕಿ ಹೊಸದ್ ಹಾಕ್ಬಿಡ್ತಾರ ಅನ್ನೋ ಭಯಕ್ಕ. ಇದು ಬರೀ ಒಬ್ಬ ನಟನ್ ಕೇಸ್ ಅಂತ ಅಷ್ಟೇ ಅಲ್ರಿ. ನಾವೆಲ್ಲ ಯೋಚನೆ ಮಾಡ್ಬೇಕಿರೋ ವಿಷಯ ಏನಪ್ಪಾ ಅಂದ್ರ, ಇಷ್ಟು ದೊಡ್ಡ ಕೇಸ್ನಾಗ ಇಷ್ಟು ಬೇಜಾರ್ತನ ಆದ್ರ ಇನ್ನು ಬಡಬಗ್ರು ಹೋದಾಗ ನಮ್ಮ ಪೊಲೀಸರು ಇನ್ನೆಂತ ನಾಟಕ ಮಾಡಬಹುದು? ಇಲ್ಲಿ ಸತ್ಯ ಹೊರಗೆ ತರೋದಕ್ಕಿಂತ ಹೇಗಾದ್ರೂ ಮಾಡಿ ಕೇಸ್ ಮುಗಿಸ್ಬೇಕು ಅನ್ನೋ ಹಠಕ್ಕ ಬಿದ್ದಂಗೆ ಕಾಣಿಸ್ತೈತಿ. ಸ್ನೇಹಿತರೆ, ಬರೀ ಬಯೋದ್ರಿಂದ ಏನೂ ಆಗಲ್ಲ. ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರ, ನನ್ನ ಪ್ರಕಾರ ಮೊದಲನೇದಾಗಿ ನಮ್ಮ ಪೊಲೀಸರಿಗೆ ಸರಿಯಾದ ಟ್ರೈನಿಂಗ್ ಕೊಡ್ಬೇಕು. ಎವಿಡೆನ್ಸ್ ಕಲೆಕ್ಟ್ ಮಾಡುವಾಗ ಕಡ್ಡಾಯವಾಗಿ ವಿಡಿಯೋ ಮಾಡ್ಬೇಕು, ಮತ್ತು ಆ ಫೋಟೋಗಳು GPS ಟ್ಯಾಗ್ ಇರ್ಬೇಕು. ಅವಾಗ ಇಂಥ ಆಟ ನಡೆಯಲ್ಲ. ಎರಡನೇದಾಗಿ ಸತ್ಯ ತಿದ್ದು ಅಧಿಕಾರಿಗಳು ಯಾರೇ ಇರ್ಲಿ ಅವ್ರಿಗೆ ಅಂಕುಶ ಹಾಕೋ ಕೆಲಸ ಆಗ್ಬೇಕು. ಅವಾಗಷ್ಟೇ ಜನರಿಗೆ ವ್ಯವಸ್ಥೆ ಮೇಲೆ ಭರವಸೆ ಬರ್ತೈತಿ. ಆದ್ರೆ ಆ ನ್ಯಾಯ ಅನ್ನೋದು ಅಪ್ಪಟ ಸತ್ಯದ ಮೇಲೆ ಇರ್ಬೇಕು. ಸುಳ್ಳಿನ ಬುನಾದಿ ಮೇಲೆ ಕಟ್ಟಿದ ಸಾಕ್ಷಿಗಳು ಯಾವತ್ತೂ ನೆಲಸಮ ಆಗೇ ಆಗ್ತಾವ. ಕಡೆಯದಾಗಿ ನಿಮ್ಮನ್ನ ಕೇಳ್ತೀನಿ, ನಿಮ್ಗೇನ್ ಅನ್ಸುತ್ತೆ? ಇದು ಪೊಲೀಸರು ಮಾಡಿದ ಸಣ್ಣ ಎಡವಟ್ಟ ಅಥವಾ ಯಾರನ್ನು ಉಳಿಸಾಕ ಅಥವಾ ಸಿಲುಕಿಸಾಕ ಮಾಡಿದ ದೊಡ್ಡ ಸಂಚ? ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ಯಾಕಂದ್ರೆ ನಮ್ಮ ದೇಶದ ವ್ಯವಸ್ಥೆ ಬಗ್ಗೆ ಎಲ್ಲರಿಗೂ ತಿಳಿಲಿ. ಮತ್ತೊಮ್ಮೆ ಸಿಗ್ತೀನಿ ಭರ್ಜರಿ ವಿಡಿಯೋದಾಗ. ಜೈ ಹಿಂದ್.